ಓಕೆ, ಇನ್ನು ಪ್ರಜ್ವಲ್ ರೇವಣ್ಣ ವಿರುದ್ಧ ದಾಖಲಾಗಿರ್ತಕ್ಕಂಥ ದೂರುಗಳ ಪ್ರಕರಣದ ಹಿನ್ನೆಲೆಯಲ್ಲಿ ಸಂಸದರ ನಿವಾಸದಲ್ಲಿ ತಡರಾತ್ರಿವರೆಗೂ SIT ಅವರು ತನಿಖೆಯನ್ನು ಮಾಡಿದ್ದಾರೆ. ಅಂದರೆ ಇಬ್ಬರು ಸಂತ್ರಸ್ತೆಯರನ್ನು ಕರ್ಕೊಂಡು ಬಂದಿದ್ದರು. ಸಂತ್ರಸ್ತೆಯ ಸಮ್ಮುಖದಲ್ಲಿ ಸ್ಥಳ ಮಹಜರ್ ನಡೆದಿದೆ. ಇಬ್ಬರು ಸಂತ್ರಸ್ತೆಯರ ಜೊತೆ ಸ್ಥಳ ಮಹಜರನ್ನು ಮುಗಿಸಿ ನಂತರ ಈಗ ಬೆಂಗಳೂರಿಗೆ SIT ತಂಡ ವಾಪಸ್ಸಾಗಿದೆ. ಹಾಸನ ನಗರದ RC ರಸ್ತೆಯಲ್ಲಿರ್ತಕ್ಕಂಥ ಸಂಸದರ ನಿವಾಸ, ಅಲ್ಲೇ ಏನೋ ವಿಡಿಯೋ ಚಿತ್ರೀಕರಣಗಳು ನಡೆದಿತ್ತು. ಸಂಸದರು ವಾರದಲ್ಲಿ 4 ದಿನ ಅಲ್ಲೇ ಇರ್ತಾ ಇದ್ರು, ಅಲ್ಲಿಗೆ ಕರೆಸ್ಕೊಳ್ತಾ ಇದ್ರು ಅಂತ. ಜೊತೆಗೆ ದೂರು ಏನು ಕೊಟ್ಟಿದ್ದಾರೆ ಸಂತ್ರಸ್ತೆಯರು, ಅವರು ಕೊಟ್ಟ ದೂರಿನಲ್ಲಿ ತಮಗೆ ಎಲ್ಲಿ ಈ ರೀತಿ ಲೈಂಗಿಕ ದೌರ್ಜನ್ಯ ಆಯಿತು ಅಂತಕ್ಕಂಥ ಪ್ಲೇಸನ್ನು ಅವರು ಮೆನ್ಷನ್ ಮಾಡಿರ್ತಾರೆ. ಹಾಗಾಗಿ ಒಂದು ಹೊಳೆ ನರಸೀಪುರದಲ್ಲಿ ಇರ್ತಕ್ಕಂಥ ರೇವಣ್ಣ ಅವರ ನಿವಾಸ, ಮತ್ತೊಂದು ಹಾಸನದಲ್ಲಿ ಇರ್ತಕ್ಕಂಥ ಸಂಸದರ ನಿವಾಸ. ಆ ಎರಡೂ ಕಡೆ ನಿನ್ನೆ ಇಡೀ ದಿನ, ಆಮೇಲೆ ಅದು ಏನು 5 ನಿಮಿಷ 10 ನಿಮಿಷ ಮಾಡಿರೋದಲ್ಲ, ಇದು ಹೆಚ್ಚು ಕಡಿಮೆ ಒಂದು 2-3 ಗಂಟೆಗಳ ತನಕ ಹೊಳೆ ನರಸೀಪುರದಲ್ಲಿ ಮಾಡಿದ್ರು ಸ್ಥಳ ಮಹಜರ್. ಅದಾದ ನಂತರ ಮಾತ್ರ ಹಾಸನಕ್ಕೆ ಬಂದು ಹಾಸನದಲ್ಲಿ ತಡರಾತ್ರಿ ತನಕನೂ ಕೂಡ ಸ್ಥಳ ಮಹಜರನ್ನು ಮಾಡಿದ್ದಾರೆ. ಅದಾದ ನಂತರ ಅವ್ರನ್ನ ಸಂತ್ರಸ್ತೆಯರನ್ನ ಕರ್ಕೊಂಡು ವಾಪಸ್ಸು ಅವರು ಬೆಂಗಳೂರಿಗೆ ಬಂದಿದ್ದಾರೆ. ಈ ಸ್ಥಳ ಮಹಜರ್ ಸಂದರ್ಭದಲ್ಲಿ ಸಂತ್ರಸ್ತೆ ಕೊಟ್ಟಿರ್ತಕ್ಕಂಥ ಹೇಳಿಕೆ ಮತ್ತು ಆ ಜಾಗಗಳು ಎಲ್ಲ ಒಂದಕ್ಕೊಂದು ತಾಳೆ ಆಗಬೇಕು, ಇವೆಲ್ಲವೂ ಕೂಡ ಅವರು ಮಾಹಿತಿಯನ್ನು ಕಲೆ ಹಾಕಿರ್ತಾರೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ನಾರಾಯಣಗೌಡ ಅವರಿಂದ ಪಡ್ಕೊಳ್ಳೋಣ. ನಾರಾಯಣಗೌಡ, ಅಷ್ಟು ಸುದೀರ್ಘವಾದ ಸ್ಥಳ ಮಹಜರ್, ಅಷ್ಟು ಟೈಮ್ ತಗೊಂಡ್ರು, ಏನೇನು ಮಾಹಿತಿಯನ್ನು ಕಲೆ ಹಾಕಿದ್ರು, ಹೆಂಗೆ ನಡೀತು ಈ ಸ್ಥಳ ಮಹಜರ್ ಪ್ರಕ್ರಿಯೆ, ಇದ್ರ ಬಗ್ಗೆ ಎಲ್ಲ ಏನಿದೆ ಮಾಹಿತಿ? ಅರವಿಂದ್, ಅಂತಂದ್ರೆ ಏನು ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರ ಆರೋಪ, ಅತ್ಯಾಚಾರ ಪ್ರಕರಣ ದಾಖಲಾಗಿತ್ತು. ಆ ಒಂದು ಪ್ರಕರಣ ದಾಖಲು ಹಿನ್ನೆಲೆ ಏನು ದೂರುದಾರ ಆ ಸಂತ್ರಸ್ತೆ ಹೇಳಿದರೆ, ಅವ್ರು ಏನೋ ಒಂದು ದೂರನ್ನು ನೀಡಿದ್ರು, ನನಗೆ ಸಂಸದರ ನಿವಾಸದಲ್ಲಿ ಲೈಂಗಿಕ ದೌರ್ಜನ್ಯ ನಡೆಸಿದಂಥದ್ದು. ಯಾಕೆಂದರೆ ಅವ್ರು ಕಂಪ್ಲೇಂಟ್ ಕಾಪಿದಲ್ಲೂ ಸಹ ಬರ್ಕೊಟ್ಟಿದ್ರು. ಅವರು ನನಗೆ ಗನ್ ಇಟ್ಟಿದ್ರು, ನನಗೆ ಹೆದರಿಸಿ ನನಗೆ ಲೈಂಗಿಕ ದೌರ್ಜನ್ಯ ನಡೆಸೋದು ಅಂತಲೂ ಕೂಡ ದೂರು ಕೊಟ್ಟಿದ್ದಂಥದ್ದು. ಆ ದೂರಿನ ಹಿನ್ನೆಲೆ ನಿನ್ನೆ SIT ಅಧಿಕಾರಿಗಳು ಬೆಳಿಗ್ಗೆ 10 ಗಂಟೆಗೆ ಬಂದಂಥವ್ರು ಮಧ್ಯಾಹ್ನ 2:30-3 ಗಂಟೆ ತನಕನೂ ಕೂಡ ಹೊಳೆ ನರಸೀಪುರದ ಪ್ರಜ್ವಲ್ ರೇವಣ್ಣ ಅವರ ಒಂದು ನಿವಾಸದಲ್ಲಿ ತನಿಖೆ ನಡೆಸಿದಂಥದ್ದು. ಸಂಜೆ 7 ಗಂಟೆಗೆ ನಗರದ RC ರಸ್ತೆಯಲ್ಲಿರುವ ಸಂಸದರ ನಿವಾಸಕ್ಕೆ ಬಂದಂತಹ SIT ಅಧಿಕಾರಿಗಳು ರಾತ್ರಿ 12:45 ತನಕ ಕೂಡ ಸುದೀರ್ಘವಾದಂತಹ 5 ಗಂಟೆಗಳ ಕಾಲ ಒಂದು ವಿಚಾರಣೆ ನಡೆಸಿರುವಂಥದ್ದು. ಯಾಕೆಂತಂದ್ರೆ ಆರಂಭದಲ್ಲಿ ಸಂಸದರ ನಿವಾಸದ ಕೀ ಕೂಡ ಇರಲಿಲ್ಲ. ಅದನ್ನು ಅವರು ಬರೋದಕ್ಕಿಂತ 10 ನಿಮಿಷಗಳ ಕಾಲ ಮುಂಚೆ PW ಅಧಿಕಾರಿಗಳ ನೇತೃತ್ವದಲ್ಲಿ ಪೊಲೀಸ್ನವರು ಕೂಡ ಓರ್ವ SIT ಅಧಿಕಾರಿಗಳು ಕೂಡ ಬಂದು ಬೀಗನ ಓಪನ್ ಮಾಡಿದಂಥದ್ದು. ಅವರು ಬಂದು ಏನು ಸಂಸದರ ನಿವಾಸದ ಬಳಿ ಗೇಟ್ ಇಳಿದ ಕ್ಷಣದಿಂದ ಹಿಡಿದು ಕೊನೆ ತನಕ ಕೂಡ ಪ್ರತಿಯೊಂದನ್ನು ಕೂಡ SIT ಅಧಿಕಾರಿಗಳು ರೆಕಾರ್ಡ್ ಮಾಡ್ಕೊಂಡಿರುವಂಥದ್ದು. ಬೀಗ ತೆಗೆಯುವಂಥದ್ದಾಗ್ಬೋದು, ಮತ್ತೆ ಆ ಸಂತ್ರಸ್ತೆಯವರು ಬರುವಂಥದ್ದಾಗ್ಬೋದು, ಎಲ್ಲ ಪ್ರತಿಯೊಂದನ್ನು ಕೂಡ ರೆಕಾರ್ಡ್ ಮಾಡ್ಕೊಂಡಿರುವಂಥದ್ದು. ಅಂದರೆ ದೂರುದಾರ ಮಹಿಳೆ ಸಂತ್ರಸ್ತೆ ಏನಿದ್ದಾರೆ, ಅವರು ಒಂದು ದೂರು ನೀಡಿದಂಥದ್ದು, ಈ ಜಾಗದಲ್ಲಿ ಅಂದರೆ ಸಂಸದರ ನಿವಾಸದಲ್ಲೇ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿದೆ ಅನ್ನೋದು ಅವರು ದೂರು ನೀಡಿದಂಥದ್ದು. ಹಾಗಾಗಿ ಪ್ರತಿಯೊಂದನ್ನು ಕೂಡ ರೆಕಾರ್ಡ್ ಮಾಡಿಕೊಂಡು ಅವರಿಗೆ ಮಹಿಳೆ ಏನಂದರೆ ಎಲ್ಲಿ ಯಾವ ಜಾಗದಲ್ಲಿ ನಿಮಗೆ ಲೈಂಗಿಕ ದೌರ್ಜನ್ಯ ನಡೆದಿದಂಥದ್ದು, ಎಷ್ಟು ಹೊತ್ತಿನಲ್ಲಿ ನಡೆದಿದೆ ಅಂದರೆ ಪ್ರತಿಯೊಂದು, ಅಂದರೆ ಆ ಪೊಲೀಸ್ ಅವರು ಯಾವ ರೀತಿಯಾದಂಥ ಒಂದು ತನಿಖೆ ನಡೆಸ್ತಾರೆ, ಆ ಪ್ರತಿಯೊಂದು ಆ್ಯಂಗಲ್ನಲ್ಲೂ ಕೂಡ ತನಿಖೆ ನಡೆಸಿರುವಂಥದ್ದು. ಸುದೀರ್ಘ 5 ಗಂಟೆಗಳ ಕಾಲ ತನಿಖೆ ನಡೆಸಿದಂಥ SIT ಅಧಿಕಾರಿಗಳು ರಾತ್ರಿ 1:15 ಹಾಸನದಿಂದ ಹೊರಟಿರುವಂಥದ್ದು. ತದನಂತರ ಮತ್ತೆ ಬೆಂಗಳೂರಿಗೆ ವಾಪಸ್ ಹೋಗಿರುವಂಥದ್ದು. ಆದರೆ ನಿನ್ನೆ ಬೆಳಿಗ್ಗೆ 10 ಗಂಟೆಗೆ ಹಾಸನ ಜಿಲ್ಲೆಗೆ ಬಂದಂಥ ಅಧಿಕಾರಿಗಳು ರಾತ್ರಿ 1:30 ತನಕ ಕೂಡ ನಿರಂತರವಾಗಿ ಎರಡೂ ಕಡೆಯೂ ಕೂಡ ಒಂದು ತನಿಖೆ ನಡೆಸಿ ಬೆಂಗಳೂರಿಗೆ ವಾಪಸ್ ಆಗಿರುವಂಥದ್ದು. ಅರವಿಂದ್. ಓಕೆ ನಾರಾಯಣಗೌಡ, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ. ಇನ್ನು ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಹಾರಿದಾಗಿನಿಂದ ಯಾರ ಜೊತೆಗೂ ಅವರು ಸಂಪರ್ಕದಲ್ಲಿಲ್ಲ. ಆದರೆ ಆ ಒಂದು ನಂಬರ್ಗೆ ಪದೇ ಪದೇ ಕರೆ ಮಾಡ್ತಾ ಇದ್ದಾರಂತೆ. ಯಾವ ನಂಬರು, ಯಾರದು? ಎಕ್ಸ್ಕ್ಲೂಸಿವ್ ಸ್ಟೋರಿ ಒಂದನ್ನು ನೋಡೋಣ. ಕಿಡ್ನಾಪ್ ಕೇಸ್ನಲ್ಲಿ ಅಪ್ಪ ಏನೋ ಅರೆಸ್ಟ್ ಆದರೂ ಈಗ ಮಗನ ಸರದಿ. ಯಾರೊಂದಿಗೂ ಸಂಪರ್ಕದಲ್ಲಿ ಇಲ್ಲದ ಪ್ರಜ್ವಲ್ ಆ ಒಂದು ನಂಬರ್ಗೆ ಪದೇ ಪದೇ ಕರೆ ಮಾಡ್ತಾ ಇದ್ದಾರಂತೆ. ಆ ಒಂದು ನಂಬರ್ಗೆ ದಿನಕ್ಕೆ 2 ಬಾರಿ ಕರೆ ಮಾಡ್ತಾ ಇದ್ದಾರೆ ಪ್ರಜ್ವಲ್ ಅಲ್ಲಿಂದ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಯಾರದು? ಪ್ರಜ್ವಲ್ ಕರೆ ಮಾಡ್ತಿರುವ ನಂಬರ್ ಯಾರಿಗೆ ಸೇರಿದ್ದು ಅಂತಕ್ಕಂಥ ಕುತೂಹಲ ಎಲ್ರಿಗೂ ಕಾಡುತ್ತಲ್ಲ. ಸೊ ಯಾರಿಗೆ ಮಾಡ್ತಾ ಇದ್ದಾರೆ ಅಂತ, ಆಮೇಲೆ ಅವ್ರು ಎಲ್ಲಿದ್ದಾರೆ ಅಂತ ಲೊಕೇಶನ್ ಟ್ರೇಸ್ ಔಟ್ ಮಾಡೋದಕ್ಕೂ ಇದು ಸಹಾಯ ಆಗುತ್ತೆ. ಅವ್ರು ಕಾಲ್ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಕನ್ಫರ್ಮ್ ಆದರೆ ಅದನ್ನು ಟ್ರೇಸ್ ಔಟ್ ಮಾಡಬಹುದು. ಬಟ್ ದಿನಕ್ಕೆ 2 ಬಾರಿ ಕಾಲ್ ಮಾಡ್ತಾ ಇದ್ದಾರೆ ಆ ಒಂದು ನಂಬರ್ಗೆ ಅಂತಕ್ಕಂಥದ್ದು. ಆಕೆ ಯಾರು? ಬೇರೆ ಯಾರು ಅಲ್ಲ, ತಾನು ಮದುವೆ ಆಗಬೇಕು ಅಂತ ಇದ್ದ ಹುಡುಗಿ ಅಂತ ಹೇಳ್ತಾ ಇದ್ದಾರೆ.
ದಿನಕ್ಕೆರಡು ಬಾರಿ ಕರೆ ಮಾಡ್ತಾ ಇರೋದು ತಾನು ಮದುವೆ ಆಗಬೇಕು ಅಂತ ಇದ್ದಂತಹ ಹುಡುಗಿಗೆ, ಇನ್ನೊಂದು ತಿಂಗಳಲ್ಲಿ ನಿಶ್ಚಿತಾರ್ಥ ಮಾಡ್ಕೋಬೇಕು ಅಂತ ಅಂದುಕೊಂಡಿದ್ದ ಹುಡುಗಿಗೆ ಪ್ರಜ್ವಲ್ ಕರೆ ಮಾಡ್ತಾ ಇದ್ದಾರೆ. ಆ ಹುಡುಗಿಗೆ ದಿನಕ್ಕೆ 2 ಬಾರಿ ಫೋನ್ ಮಾಡಿ ಮಾತನಾಡ್ತಾ ಇದ್ದಾರಂತೆ ಪ್ರಜ್ವಲ್. ಆ ಮಾಹಿತಿಯನ್ನು ತಿಳಿದು ಆ ಯುವತಿಯ ಚಲನವಲನದ ಬಗ್ಗೆ ಕಣ್ಣಿಟ್ಟಿದೆ SIT. ಪ್ರಜ್ವಲ್ ಎಲ್ಲಿದ್ದಾರೆ ಅಂತ ತಿಳ್ಕೊಳ್ಳೋದಕ್ಕೆ SIT ಅವರು ಪ್ರಯತ್ನ ಪಡ್ತಾ ಇದ್ದಾರೆ. ಒಂದು ವೇಳೆ ಇದು 100% ನಿಜನೇ ಆದರೆ ಆ ಯುವತಿ ಯಾರು ಅಂತ ಟ್ರೇಸ್ ಔಟ್ ಮಾಡಿ ಗೊತ್ತಾಗುತ್ತೆ, ಅದೇನು ದೊಡ್ಡ ವಿಚಾರ ಅಲ್ಲ. ಅವ್ರಿಗೆ ಅವರ ಮೊಬೈಲನ್ನು ತೆಗೆದು ಕಾಲ್ ಡೀಟೇಲ್ಸ್ ಎಲ್ಲ ತೆಗೆದ್ರೆ ಗೊತ್ತಾಗ್ಬಿಡುತ್ತೆ ಪ್ರಜ್ವಲ್ ರೇವಣ್ಣ ಕಾಲ್ ಮಾಡಿದ್ದೇ ಆದರೆ ಎಲ್ಲಿಂದ ಮಾಡಿದ್ರು, ಯಾವ ದೇಶದಿಂದ ಮಾಡಿದ್ರು, ಯಾವ ನಂಬರಿಂದ ಮಾಡಿದ್ರು, ಅದೇನು ಇವ್ರದೇ ಇಂಟರ್ನ್ಯಾಷನಲ್ ರೋವಿಂಗ್ ಇರ್ತಕ್ಕಂಥ ನಂಬರಾ ಅಥವಾ ಅಲ್ಲೇನಾದರೂ ಹೊಸ ನಂಬರ್ ಖರೀದಿ ಮಾಡಿದಾರಾ, ಇದೆಲ್ಲವೂ ಗೊತ್ತಾಗ್ಬಿಡುತ್ತೆ ನಿಮಗೆ ಬಹಳ ಸುಲಭವಾಗಿ.